ನಮಸ್ಕಾರ. ಒಂದು ಗೆದ್ದಿರೋ ಸೀಟನ್ನ ಹೇಗೆ ಕಳ್ಕೊಳ್ಬಹುದು? ಇದು ಬರೀ ಅಂಕಿಅಂಶಗಳ ಆಟ ಅಲ್ಲ. ಇದು ಆಡಳಿತಕ್ಕೂ ಮತದಾರರ ದೈನಂದಿನ ಬದುಕಿಗೂ ಇರೋ ಒಂದು ಕೊಂಡಿಯ ಕಥೆ. ಬನ್ನಿ, ಗೋವಿಂದರಾಜ್ ನಗರದ ಈ ಫಲಿತಾಂಶವನ್ನ ಡೇಟಾ ಮೂಲಕವರೆಗೆ ಹಚ್ಚಿ ನೋಡೋಣ. ಹಾಗಾದ್ರೆ ಒಂದು ಎಲೆಕ್ಷನ್ ನಿಜವಾಗ್ಲೂ ಗೆಲ್ಲೋದು ಸೋಲೋದು ಹೇಗೆ? ಅದು ಕೇವಲ ನಾಯಕರ ವರ್ಚಸ್ಸಿನಿಂದಾನಾ ಅಥವಾ ನಮ್ಮ ಮನೆ ಮುಂದಿರೋ ರಸ್ತೆ ಗುಂಡಿಗಳಿಂದಾನಾ? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ನಾವು ಹೇಗೆ ಮುನ್ನೋಟೆ ಹೋಗ್ತೀವಿ? ಮೊದಲು ಜನರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಆ ತೀರ್ಪಿನ ಹಿಂದಿನ ಸಂಖ್ಯೆಗಳನ್ನ ನೋಡೋಣ. ಸೋಲಿಗೆ ಕಾರಣಗಳನ್ನ ಹುಡ್ಕೋಣ. ಕೊನೆಗೆ ಸಮಸ್ಯೆಗಳ ನಕ್ಷೆ ನೋಡಿ ಅದಕ್ಕೆ ಒಂದು ಪರಿಹಾರದ ನೀಲನಕ್ಷೆಯನ್ನ, ಒಂದು ಸೇವಾ ಕಾರ್ಯತಂತ್ರವನ್ನ ಹೇಗೆ ರೂಪಿಸ್ಬೋದು ಅಂತ ಚರ್ಚಿಸೋಣ. ಅಂದ್ರೆ ರೋಗಲಕ್ಷಣದಿಂದ ಶುರು ಮಾಡಿ ರೋಗ ನಿರ್ಣಯ ಮಾಡಿ ಚಿಕಿತ್ಸೆ ಕೊಡುವ ಹಾಗೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಭಾಗ, ಜನರ ನಾಡಿಮಿಡಿತ. ಮತದಾರರಿಗೆ ನಿಜವಾಗಿಯೂ ಏನನ್ನಿಸ್ತಿತ್ತು? ರಾಜಕೀಯದ ದೊಡ್ಡ ದೊಡ್ಡ ಭರವಸೆಗಳನ್ನ ಒಂದು ಕ್ಷಣ ಪಕ್ಕಕ್ಕಿಟ್ಟು ಅವರ ದಿನನಿತ್ಯದ ಬದುಕಿನ ವಾಸ್ತವ ಏನು ಅಂತ ನೋಡೋಣ. ನಾವು ಮಾತಾಡ್ತಿರೋದು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಬಗ್ಗೆ. ಇದು ಪಶ್ಚಿಮ ಬೆಂಗಳೂರಿನಲ್ಲಿ ಬರೋ 11 ವಾರ್ಡ್ಗಳನ್ನು ಒಳಗೊಂಡಿರೋ ಒಂದು ಪಕ್ಕಾ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ. ಇಲ್ಲಿ ಗ್ರಾಮೀಣ ಭಾಗವೇ ಇಲ್ಲ. ಹಾಗಾಗಿ ಇಲ್ಲಿನ ರಾಜಕೀಯ ಅಂದ್ರೆ ಅದು ಸಂಪೂರ್ಣವಾಗಿ ನಾಗರಿಕ ಸೇವೆಗಳ ಸುತ್ತಾನೆ ಗಿರಿಕಿ ಹೊಡೆಯುತ್ತೆ. ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಸುಮಾರು 2,81,000. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದೊಂದು ವೋಟು ಕೂಡ ನಿರ್ಣಾಯಕ ಪಾತ್ರ ವಹಿಸತ್ತೆ. ಸ್ಥಳೀಯ ಮಾಧ್ಯಮಗಳಲ್ಲಿ ಪದೇ ಪದೇ ಒಂದು ಮಾತು ಕೇಳಿಬರ್ತಿತ್ತು: ಒಡೆದ ರಸ್ತೆಗಳು, ಒಡೆದ ನೀರಿನ ಪೈಪ್ಗಳು. ನೋಡಿ, ಈ ಒಂದೇ ಒಂದು ಸಾಲು ಸಾಕು ಆ ಕ್ಷೇತ್ರದ ಜನರ ದಿನನಿತ್ಯದ ಹತಾಶೆಯಿಂದ ಅವರ ನೋವನ್ನ ಹಿಡಿದಿಡೋಕ್ಕೆ. ಆದ್ರೆ ಸಮಸ್ಯೆಗಳು ಬರೀ ರಸ್ತೆಗಳಿಗೆ ಸೀಮಿತವಾಗಿರ್ಲಿಲ್ಲ. ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು, ನಾಗರಭಾವಿ ಮತ್ತೆ ಕಾವೇರಿಪುರದಲ್ಲಿ ಪ್ರವಾಹ ಸ್ಥಿತಿ. ನೀರು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಕಸ ವಿಲೇವಾರಿ ವ್ಯವಸ್ಥೆ ಅಂತೂ ಹದಗೆಟ್ಟೋಗಿತ್ತು. ಇವೆಲ್ಲವೂ ಜನರ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರ್ತಿತ್ತು. ಸರಿ, ಜನರ ಈ ಭಾವನೆಗಳು, ಈ ಅಸಮಾಧಾನ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡಿತು? ಬನ್ನಿ, ಈಗ ಸಂಖ್ಯೆಗಳ ಕಥೆಯನ್ನ ಕೇಳೋಣ. 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ 11,354 ಓಟುಗಳ ಸ್ಪಷ್ಟ ಅಂತರದಿಂದ ಗೆದ್ದಿತು. ಅಂದ್ರೆ ಈ ಸೀಟು ಅವರ ಹಿಡಿತದಲ್ಲಿತ್ತು. ಆದ್ರೆ 5 ವರ್ಷದಲ್ಲಿ 2023ರಲ್ಲಿ ಇಡೀ ಚಿತ್ರಣವೇ ತಲೆಕೆಳಗಾಯಿತು. ಈ ಬಾರಿ ಕಾಂಗ್ರೆಸ್ 12,516 ಮತಗಳ ಅಂತರದಿಂದ ಗೆಲುವು ಸಾಧಿಸಿತು. ಇದು ಕೇವಲ ಸೋಲಲ್ಲ, ಇದು ಒಂದು ಸಂಪೂರ್ಣ ತಿರುವು. ಇಲ್ಲಿ ನಿಜವಾಗಿಯೂ ಗಮನಿಸಬೇಕಾದ ಅಂಶ ಅಂದ್ರೆ ವೋಟ್ ಸ್ವಿಂಗ್. ಕಾಂಗ್ರೆಸ್ ಪರವಾಗಿ ಸುಮಾರು 7.8% ಮತಗಳು ಹೆಚ್ಚಾಗಿವೆ. ಇದು ಸಣ್ಣ ವಿಷಯ ಅಲ್ಲ. ಇದು ಆಡಳಿತದ ವಿರುದ್ಧ ಎದ್ದ ಒಂದು ಸ್ಪಷ್ಟವಾದ ಪ್ರಬಲವಾದ ಅಲೆಯನ್ನ ತೋರಿಸುತ್ತೆ. ಈ ರೀತಿಯ ದತ್ತಾಂಶ ಆಧಾರಿತ ಚರ್ಚೆಗಳು ನಮ್ಮ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಸಂವಿಧಾನವು ನಮಗೆ ಗೌರವಯುತವಾಗಿ ಬದುಕುವ ಹಕ್ಕನ್ನು ಕೊಟ್ಟಿದೆ. ಅದೇ ರೀತಿ ಜವಾಬ್ದಾರಿಯುತವಾಗಿ, ಮಾಹಿತಿಪೂರ್ಣವಾಗಿ, ಸಾರ್ವಜನಿಕವಾಗಿ ಮಾತನಾಡುವ ಅವಕಾಶವನ್ನು ನೀಡಿದೆ. ಇಂತಹ ವಿಶ್ಲೇಷಣೆಗಳು ಆ ಪ್ರಕ್ರಿಯೆಯ ಒಂದು ಭಾಗ ಅಷ್ಟೇ. ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಇದು ಯಾಕಾಯ್ತು? ಈ ದೊಡ್ಡ ಬದಲಾವಣೆಯ ಹಿಂದಿನ ಮೂಲಭೂತ ಕಾರಣಗಳು ಏನು? ಬನ್ನಿ, ಈ ಸೋಲಿನ ಮರಣೋತ್ತರ ಪರೀಕ್ಷೆ ಮಾಡೋಣ. ನಮ್ಮ ವಿಶ್ಲೇಷಣೆ ಪ್ರಕಾರ ಇಲ್ಲಿ 3 ಪ್ರಮುಖ ವ್ಯವಸ್ಥಿತ ವೈಫಲ್ಯಗಳು ಎದ್ದು ಕಾಣ್ತಿವೆ. 1, ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. 2, ಅಭಿವೃದ್ಧಿಯಲ್ಲಿನ ಅಂತರ. ಮತ್ತು 3, ಉದ್ಯೋಗದ ಬಿಕ್ಕಟ್ಟು. ಹಾಗಂದ್ರೆ ಏನು ಈ ಕಲ್ಯಾಣ ಯೋಜನೆಗಳ ನಿರಾಸಕ್ತಿ? ನೋಡಿ, ಸರ್ಕಾರಗಳು ದೊಡ್ಡ ದೊಡ್ಡ ಭರವಸೆಗಳನ್ನ, ಯೋಜನೆಗಳನ್ನ ಘೋಷಿಸ್ತಲೇ ಇರ್ತವೆ. ಆದರೆ ಆ ಯೋಜನೆಗಳು ಜನರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತಲುಪದೇ ಇದ್ದಾಗ ಜನರಲ್ಲಿ ಒಂಥರದ ಬೇಸರ, ಅಪನಂಬಿಕೆ ಉಟ್ಕೊಳ್ಳುತ್ತೆ. ಈ ಕಥೆಯನ್ನೆಲ್ಲ ನಾವು ಆಗ್ಲೂ ಕೇಳಿದೀವಿ ಅನ್ನೋ ಮನಸ್ಥಿತಿ ಬರುತ್ತೆ. ಇನ್ನು ಅಭಿವೃದ್ಧಿಯ ಅಂತರ ಅಂದ್ರೆ, ಒಂದು ಕಡೆ ಬೆಂಗಳೂರನ್ನ ಗ್ಲೋಬಲ್ ಟೆಕ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ. ಆದ್ರೆ ಇನ್ನೊಂದು ಕಡೆ ಅದೇ ಬೆಂಗಳೂರಿನ ಜನ ದಿನಾ ಗುಂಡಿ ಬಿದ್ದಿರೋ ರಸ್ತೆಗಳಲ್ಲಿ, ಮಳೆ ಬಂದ್ರೆ ತುಂಬಿ ಹರಿಯೋ ಚರಂಡಿಗಳ ಮಧ್ಯೆ ಬದುಕಬೇಕಾಗತ್ತೆ. ಈ ಮಾತಿನ ಮತ್ತು ವಾಸ್ತವದ ನಡುವಿನ ಅಂತರ ಇದೆಯಲ್ಲ, ಇದು ಆಡಳಿತದ ವಿಶ್ವಾಸಾರ್ಹತೆನೇ ಪ್ರಶ್ನೆ ಮಾಡುತ್ತೆ. 3ನೇ ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಉದ್ಯೋಗದ ಬಿಕ್ಕಟ್ಟು. ಗೋವಿಂದರಾಜನಗರದಲ್ಲಿ ಯಾವುದೇ ದೊಡ್ಡ ಸ್ಥಳೀಯ ಕೈಗಾರಿಕೆ ಇಲ್ಲ. ಇದರಿಂದ ಏನಾಗಿದೆ? ಓದಿದ ಯುವಕರಿಗೆ ಸರಿಯಾದ ಕೆಲಸ ಸಿಗದೆ ಕಡಿಮೆ ಸಂಬಳದ ಕೆಲಸ ಮಾಡೋ ಪರಿಸ್ಥಿತಿ.
ಇದು ಕೇವಲ ಸ್ಥಳೀಯ ಸಮಸ್ಯೆ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ 42% ಯುವಕರು ನಿರುದ್ಯೋಗಿಗಳು ಅನ್ನೋದು ಒಂದು ಅಂದಾಜು. ಅದರ ನೇರ ಪರಿಣಾಮ ಇಲ್ಲಿನ ಯುವ ಮತದಾರರ ಮೇಲೆ ಆಗಿತ್ತು. ಬದಲಾವಣೆ ಬೇಕು ಅನ್ನೋ ಭಾವನೆ ಅವರಲ್ಲಿ ಮೂಡಿತು. ಸರಿ, ಈ ದೊಡ್ಡ ಸಮಸ್ಯೆಗಳು ವಾರ್ಡ್ ಮಟ್ಟದಲ್ಲಿ ಒಂದೊಂದು ಬಡಾವಣೆಯಲ್ಲಿ ಹೇಗೆ ಕಾಣಿಸ್ಕೊಳ್ತಿತ್ತು? ಬನ್ನಿ ಈಗ ಕುಂದುಕೊರತೆಗಳ ಒಂದು ನಕ್ಷೆಯನ್ನೇ ನೋಡೋಣ. ಈ ಹೀಟ್ ಮ್ಯಾಪ್ ನೋಡಿ. ಮಾರುತಿ ಮಂದಿರ, ಕಾವೇರಿಪುರದಲ್ಲಿ ಅತಿ ಕೆಟ್ಟ ರಸ್ತೆಗಳು, ಚರಂಡಿ ಸಮಸ್ಯೆ. ನಾಗರಭಾವಿ, ನಾಯಿಂಡೆಹಳ್ಳಿಯಲ್ಲಿ ಟ್ರಾಫಿಕ್ ಜಾಮ್, ಪ್ರವಾಹದ್ದೇ ಚಿಂತೆ. ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಕಿಕ್ಕಿರಿದ ಮಾರ್ಕೆಟ್ಗಳು, ಒಳಚರಂಡಿ ಸಮಸ್ಯೆ. ಅಗ್ರಹಾರ ದಾಸರಹಳ್ಳಿಯಲ್ಲಿ ಮಳೆನೀರು ಹರಿದುಹೋಗೋಕ್ಕೆ ವ್ಯವಸ್ಥೆಯೇ ಇಲ್ಲ. ಅಂದ್ರೆ ಒಂದು ಅಳತೆ ಎಲ್ಲರಿಗೂ ಸರಿಹೊಂದಲ್ಲ ಅನ್ನೋ ಹಾಗೆ ಪ್ರತಿಯೊಂದು ವಾರ್ಡ್ನದ್ದು ತನ್ನದೇ ಆದ ಕತೆ, ತನ್ನದೇ ಆದ ನೋವು. ಇಲ್ಲಿವರೆಗೆ ನಾವು ಸಮಸ್ಯೆಯನ್ನ, ಅದರ ಮೂಲವನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಪರಿಸ್ಥಿತಿಯಿಂದ ಚೇತರಿಸಿಕೊಳ್ಳಕ್ಕೆ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆ ಹೇಗಿರಬೇಕು? ಇದಕ್ಕೆ ಉತ್ತರ ಇಲ್ಲಿದೆ. ಒಂದು ಅಭಿವೃದ್ಧಿ ಸಂಕಲ್ಪ ಪತ್ರ. ಇದರಲ್ಲಿ 3 ಪ್ರಮುಖ ಹೆಜ್ಜೆಗಳಿವೆ. 1, ಸರ್ವಋತು ರಸ್ತೆ ಕಾರ್ಯಕ್ರಮ, ಅಂದ್ರೆ ಮಳೆ ಬಿಸಿಲು ಯಾವುದಕ್ಕೂ ಹಾಳಾಗದ ರಸ್ತೆಗಳು. 2, ಚರಂಡಿ ಮತ್ತು ನೀರು ಸರಬರಾಜು ವ್ಯವಸ್ಥೆಯ ಸಮಗ್ರ ಸುಧಾರಣೆ. 3, ಸ್ಥಳೀಯ ಯುವಕರಿಗಾಗಿ ಒಂದು ಐಟಿ ಕೌಶಲ್ಯ ಮತ್ತು ಸ್ಟಾರ್ಟ್ಅಪ್ ಹಬ್. ನೋಡಿ, ಇವು ನೇರವಾಗಿ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡೋ ಯೋಜನೆಗಳು. ಇವು ಬರೀ ಮಾತುಗಳಲ್ಲ, ಇದಕ್ಕೆ ಬೇಕಾದ ಆರ್ಥಿಕ ಬದ್ಧತೆಯ ಲೆಕ್ಕಾಚಾರವೂ ಇದೆ. ರಸ್ತೆಗಳಿಗೆ 40 ಕೋಟಿ, ನೀರು ಮತ್ತು ಚರಂಡಿಗೆ 40 ಕೋಟಿ, ಉದ್ಯೋಗ ಸೃಷ್ಟಿಗೆ 30 ಕೋಟಿ. ಈ ಸಂಖ್ಯೆಗಳು ಕೇವಲ ಅಂಕಿಗಳಲ್ಲ, ಇವು ಆಡಳಿತದ ಬದ್ಧತೆಯನ್ನ, ಅದರ ಗಂಭೀರತೆಯನ್ನ ತೋರಿಸುತ್ತವೆ. ಇಂತಹ ಯೋಜನೆಗಳನ್ನ ರೂಪಿಸುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸುವುದು ಕೂಡ ಅಷ್ಟೇ ಮುಖ್ಯ. ಭಾರತದ ಡಿಪಿಡಿಪಿ ಕಾನೂನಿನ ಚೌಕಟ್ಟಿನಲ್ಲಿ ಜನರ ಸಮ್ಮತಿಯನ್ನ ಪಡೆದು ಅವರ ಖಾಸಗಿತನಕ್ಕೆ ಧಕ್ಕೆಯಾಗದಂತೆ ಸೇವೆಗಳನ್ನು ತಲುಪಿಸುವುದು ಇಂದಿನ ಆಡಳಿತದ ಒಂದು ದೊಡ್ಡ ಜವಾಬ್ದಾರಿ. ಆದ್ರೆ ಒಂದು ನೀಲನಕ್ಷೆ ಅಂದ್ರೆ ಅದು ಕೇವಲ ಕಾಂಕ್ರೀಟ್, ಪೈಪ್ಗಳ ಬಗ್ಗೆ ಅಲ್ಲ. ಅದು ಜನರೊಂದಿಗೆ ಒಂದು ಹೊಸ ರೀತಿಯ ಮಾನವೀಯ ಸಂಬಂಧವನ್ನ ಕಟ್ಟುವ ಬಗ್ಗೆ. ಸೇವೆ ಅಂದ್ರೆ ಕೇವಲ ಕೆಲಸ ಮಾಡೋದಲ್ಲ, ಅದು ಜನರ ಜೊತೆ ಬೆರೆಯೋದು. ಅದಕ್ಕೆ ಒಂದು ಜನಕೇಂದ್ರಿತ ಕಾರ್ಯತಂತ್ರ ಬೇಕು. ನೋಡಿ, ಇಲ್ಲಿ ಪ್ರತಿಯೊಂದು ವರ್ಗವನ್ನೂ ಗಮನದಲ್ಲಿಟ್ಕೊಳ್ಳಲಾಗಿದೆ. ಯುವಕರಿಗಾಗಿ ಸ್ಕಿಲ್ ಕ್ಯಾಂಪ್ಗಳು, ಟೆಕ್ ಕಾರ್ಯಕ್ರಮಗಳು, ಮಹಿಳೆಯರಿಗಾಗಿ ಆರೋಗ್ಯ ಶಿಬಿರಗಳು, ಸುರಕ್ಷತೆಯ ಭರವಸೆ, SC/ST OBC ಸಮುದಾಯಗಳಿಗೆ ಸ್ಕಾಲರ್ಶಿಪ್ಸ್, ಸಾಲ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವುದು. ಹಾಗೆ ಲಿಂಗಾಯತ ಮತ್ತು ಒಕ್ಕಲಿಗರಂತಹ ಪ್ರಮುಖ ಸಮುದಾಯಗಳ ಜೊತೆ ಸಾಂಸ್ಕೃತಿಕವಾಗಿ ಬೆರೆತು ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವುದು. ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಯತ್ನ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಪಾಠವೇನು? ರಾಜಕೀಯದ ಭವಿಷ್ಯ ಕೇವಲ ಚುನಾವಣೆ ಗೆಲ್ಲುವುದರಲ್ಲಿಲ್ಲ. ಅದು ಜನರ ದೈನಂದಿನ ಬದುಕನ್ನು ಉತ್ತಮಪಡಿಸುವ, ಅಳೆಯಬಹುದಾದ ಸೇವೆಯ ಮೂಲಕ ಅವರ ನಂಬಿಕೆಯನ್ನು ಗಳಿಸುವುದರಲ್ಲಿದೆ. ಉತ್ತಮ ಆಡಳಿತವೇ ಅತ್ಯುತ್ತಮ ರಾಜಕೀಯ. ನೀವು ಸಹ ಒಬ್ಬ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ, ಇಫ್ ಯು ವಾಂಟ್ ಟು ಬಿಕಮ್ ಅ ಪೀಪಲ್-ಸೆಂಟ್ರಿಕ್ ಲೀಡರ್ ಆ್ಯಂಡ್ ಅಪ್ಲಿಫ್ಟ್ ಯೋರ್ ಕಾನ್ಸ್ಟಿಟ್ಯೂಯೆನ್ಸಿ, get in touch with blueprintstrategies.ai at mgr@blueprintstrategies.ai or call 08042041602. Purpose beyond politics.